ಗುಂಡ್ಲುಪೇಟೆ ತಾಲೂಕಿನ ಕಗ್ಗಳದಹುಂಡಿ ಸಮೀಪ ನಿರ್ಮಾಣವಾಗಿರುವ ಚೈನಾ ಮೂಲದ ಚೆಂಡು ಹೂ ಸಂಸ್ಕರಣಾ ಘಟಕದ ವಿರುದ್ಧ ಇಲ್ಲಸಲ್ಲದ ಆರೋಪ ಮಾಡುತ್ತಿದ್ದಾರೆ. ಈ ಘಟಕದಿಂದ ತಾಲೂಕಿನ 5,000ಕ್ಕೂ ಹೆಚ್ಚು ರೈತರಿಗೆ ಅನುಕೂಲವಾಗುತ್ತಿದೆ. ಕಾರ್ಖಾನೆ ಸ್ಥಗಿತವಾದರೆ ರೈತರಿಗೆ ಭಾರೀ ನಷ್ಟವಾಗಲಿದೆ ಎಂದು ಭರಗಿ ಮಹೇಶ್ ಆಕ್ರೋಶ ಹೊರಹಾಕಿದ್ದಾರೆ. ಕಾರ್ಖಾನೆ ಕಾರ್ಯಾರಂಭಗೊಳಿಸಿ 12 ವರ್ಷಗಳೇ ಕಳೆದಿದೆ. ಈ ನಡುವೆ ಯಾವುದೇ ತೊಂದರೆ ತಕರಾರಿಲ್ಲದೆ ನಡೆಯುತ್ತಿದ್ದ ಈಗ ಕಾರ್ಖಾನೆ ವಿರುದ್ಧವಾಗಿ ಕೆಲ ರೈತ ಸಂಘದವರು ಅಪಸ್ವರ ಎತ್ತಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ರೈತ ಸಂಘದ ಕೆಲವರು ಫ್ಯಾಕ್ಟರಿ ಸ್ಥಗಿತಕ್ಕೆ ಜಿಲ್ಲಾಧಿಕಾರಿಗಳಿಗೆ ಮನವಿ ಮಾಡಿರುವುದು ಸರಿಯಲ್ಲ ಎಂದು ಬೇಸರ ಹೊರಹಾಕಿದ್ರು. ನಾವು ಸಹ ಜಿಲ್ಲಾಧಿಕಾರಿಗಳಿಗೆ ಚೆಂಡು ಹೂ ಬೆಳೆಗಾರರ ಹಿತ ಕಾಯುವಂತೆ ವಿನಂತಿಸಿಕೊಳ್ಳುತ್ತೇವೆ. ರಾಜ್ಯಾದ್ಯಂತ 25 ಫ್ಯಾಕ್ಟರಿಗಳಿವೆ. ಆ ಭಾಗದಲ್ಲಿ ಉದ್ಭವವಾಗದ ಸಮಸ್ಯೆ ಗುಂಡ್ಲುಪೇಟೆಯಲ್ಲಿ ಕಾಣಿಸುತ್ತಿರುವುದು ವಿಷಾದಕರ ಸಂಗತಿ ಎಂದರು. ಅರಣ್ಯದಂಚಿನ ಗ್ರಾಮದವರಿಗೆ ಚೆಂಡು ಹೂ ಬೆಳೆ ಪ್ರಮುಖ. ಬಂಡೀಪುರ ಹುಲಿ ಸಂರಕ್ಷಣಾ ಪ್ರದೇಶದ ಗಡಿಗೆ ಹೊಂದಿಕೊಂಡಂತಿರುವ ಗ್ರಾಮದ ರೈತರ ಜೀವನಾಧಾರ ಬೆಳೆ ಚೆಂಡು ಹೂ ಫಸಲಾಗಿದೆ. ವನ್ಯಜೀವಿಗಳ ಉಪಟಳ ಹೆಚ್ಚುತ್ತಿರುವ ಪ್ರದೇಶದಲ್ಲಿ ದ್ವಿದಳ ಧಾನ್ಯ, ಜೋಳ, ರಾಗಿ ಇಂತಹ ಬೆಳೆಗಳನ್ನು ತೆಗೆಯುವುದು ಅಸಾಧ್ಯವಾದ ಮಾತಾಗಿದೆ. ರೈತಾಪಿ ವರ್ಗಕ್ಕೆ ಲಾಭಾಂಶ ನೀಡುವ ಉದ್ದೇಶದಿಂದ ಕಾರ್ಖಾನೆ ನಮಗೆ ನಿಗದಿ ದರವನ್ನು ನೀಡುತ್ತಿದೆ. ಇದರಿಂದ ಅದೆಷ್ಟೋ ರೈತರಿಗೆ ಬದುಕು ಹಸನಾಗಿದೆ ಎಂದು ರೈತ ಕೆಂಪರಾಜು ತಿಳಿಸಿದ್ರು. ವ್ಯಾಪಾರಿ ಮಳ ಆದ್ರೂ ಕೂಡ ನಾವು ಅದನ್ನ ಕೆಲಸ ಮಾಡಕ್ಕೆ ನಮ್ಗೆ ಅನುಕೂಲ ಇದೆ. ಅದೇನು ಬರೀ ಚರ್ಮಲ್ಗೆ ಹೂವಿನ ಫ್ಯಾಕ್ಟ್ರಿ ಬಗ್ಗೆ ಮಾತಾಡ್ಬೇಕು. ಟ್ರಿಪ್ಪರ್ ನಾವು ಕೇರಳಕ್ಕೆಲ್ಲ ಹೋಯ್ತವಲ್ಲ, ಒಬ್ಬ ವೆಹಿಕಲ್ ತಗೊಂಡು ಹೋದ್ರೆ ಇನ್ನು ಊಟ ಕಣ್ಣು ಬಿಟ್ಕೊಂಡು ಹೋಗಕ್ಕಾಗಲ್ಲ. ರಪ್ಪ ನೋಡಿತಾವ, ಕಲ್ಲೆಲ್ಲವೇ ನೀರೆಲ್ಲವೇ ಕಣ್ಗಾರ್ತದ. ಅದನ್ನ ಕೇಳಕ್ಕಾಗಲ್ವಾ? ಅದ್ ಕೇಳಕ್ಕಾಗಲ್ವಾ ಸರ್? ಅದು ಅನ್ಯಾಯ ಆಗುತ್ತೆ ತಾನೆ. ಈಗ ಗಂಡ ಹೆಂಡತಿ ಪ್ರಾಮಿನ ಹೋದ್ರೆ ಇನ್ನು ಊಟಿಯ ಟ್ರಿಪ್ಪರ್ ಹೋದ್ರೆ ಒಳಗೆ ಕೇಳ್ತದೆ ಗಾಡಿ. ಕೇರಳಕ್ಕೆ ನೀವು ಕಲ್ಲು ಮರಳು ಎಲ್ಲ ಸಪ್ಲೈ ಮಾಡ್ತಿದ್ದಾರೆ, ಅದು ಮಾಡ್ಬೋದಾ? ಇದು ರೈತರದು. ಅವ ಒಬ್ಬ ಟ್ರಿಪ್ಪರ್ ಮಾಡ್ಕೊ 10-15 ಮಡ್ಗೋಣ, 30 ಮಡ್ಗೋಣ ಒಬ್ಬ ಅವ ಅನುಕೂಲವಾಗಿರೋದು. ಈ ರೈತ ಇವ ಹೆಡ್ತಿ ಮಕ್ಕಳು ಕಟ್ಕೊಂಡು ಇವ ಸಾಯೋದು. ನಾವು ಚರ್ಮರ್ಗೆ ಹಾಕ್ಬೇಕು ಅಂತಂದ್ರೆ ನಾವು ಕಾಯಂಗಿಲ್ಲ. ಜಮೀನಲ್ಲಿ ಬೇರೆ ಪ್ರಶ್ನೆ ಮಾಡ್ತೀವಿ ಅಂತಂದ್ರೆ ನಾವು ಹೆಡ್ತಿ ಮಕ್ಕ ಎಲ್ಲ ಉಂಡಾಗಬೇಕಾಯ್ತದ. ಇಂದ ಯಾಣು ಪ್ರಾಣಿಗಳು ಜಾಸ್ತಿ ಬಂದಿದ್ದಿಲ್ಲ, ಈಗೆಲ್ಲ ಬಂದು ಊರೊಳಗೆ ಬರ್ತಾವ. ಕುಮಾರ್ ಅಂತ ಈ ಭಾಗದಲ್ಲೆಲ್ಲ ಜಾಸ್ತಿ ಚೆಂಡು ಬೆಳೆಗಾರಿಕೆ ಜಾಸ್ತಿ ಇದ್ದಾರೆ. ಯಾಕಂದರೆ ನಮಗೆ ಕಾಡಂತ ಪ್ರದೇಶದಲ್ಲಿ ಜೋಳ ಮತ್ತು ರಾಗಿ ಬೆಳೆಯೋಕ್ಕಾಗಲ್ಲ. ಹಂದಿಗಳು, ಆನೆಗಳು ಗಾಳಿ ಇರೋದ್ರಿಂದ ಚೆಂಡು ಬೆಳೆಗಳೇ ಜಾಸ್ತಿ ಬೆಳಿತೀವಿ. ಅದಲ್ಲದೆ ನಮಗೆ ಈ ಫ್ಯಾಕ್ಟ್ರಿ ಬಂತದ್ರಿಂದ ಒಳ್ಳೆ ಉತ್ತಮವಾದ ಬೆಲೆಯನ್ನು ನಮಗೆ ಕೊಡ್ತಾ ಇದ್ದಾರೆ. ಒಂದು ಫಿಕ್ಸೆಡ್ ರೇಟಾಗಿ ನಮಗೆ ಕೊಡ್ತಾ ಇದ್ದಾರೆ. ಅದರಿಂದ ನಮಗೆ ಫ್ಯಾಕ್ಟ್ರಿ ಉಳಿಸ್ಕೊಡಿ ಅಂತೇಳಿ ನಮಗೆ ಒಳ್ಳೆ ರೇಟ್ ಸಿಗೋದ್ರಿಂದ ಚೆಂಡು ಜಾಸ್ತಿ ಬೆಳೆಯೋದ್ರಿಂದ ಎಲ್ಲ ರೈತರು ಸಹ ನಾವು ಇವತ್ತು ಮನವಿ ಸಲ್ಲಿಸುವಂತ ಇಲ್ಲಿ ಬಂದಿದ್ದೀವಿ. CCTV ಕಂಪ್ನಿ ಚೈನಾ ಕಂಪ್ನಿ ಬಗ್ಗೆ ಎಲ್ಲರೂ ಬೇಡ ಅಂತ ಹೋಗಿದ್ದಾರೆ. ನಮ್ಮ ಭಾಗದಲ್ಲಿ ಕುರುಗುಂಡಿಯಿಂದ ಹಿಡಿದು ಹೆಚ್ಚು ಕಮ್ಮಿ ಹಳ್ಳೆಮರಳ್ಳಿ, ಕುರುಗುಂಡಿ, ರಾಘವಕೋಟ, ಕಂಬ್ರಳ್ಳಿ ಎಲ್ಲ ಊರು ಬ್ಯಾರಂಬಡಿವರೆಗೆ ನಮಗೆ ಕಾಡು ಪ್ರದೇಶ ಫುಲ್ಲು. ಚೆಂಡು ಬಿಟ್ರೆ ನಮಗೆ ಏನೂ ಬೆಳೆಯೋಕ್ಕಾಗಲ್ಲ. ಜೋಳ ಮಾಡಿವ ಹಂದಿ ತಿನ್ಕೋತಾವ, ರಾಗಿ ಮಾಡಿವ ಹಂದಿ ತಿನ್ಕೋತಾವ, ಹತ್ತಿ ಮಾಡಿವ ಜನ ತಿಂತಾರಲ್ಲಂಗ ಹಂದಿ ಪ್ರಾಣಿಗಳು, ಜಿಂಕೆಗಳು ಎಲ್ಲ ತಿನ್ಕೋತಾವ. ಚೆಂಡು ಏನಂದರೆ ನಮಗೆ ಒಂದೊಂದು ವರ್ಷಕ್ಕೆ ಒಂದೊಂದು ರೇಟು ಜಾಸ್ತಿ ಮಾಡ್ಕೊಯ್ತ. ಗಾರೆ ಬೆಳೆಗೆ ನಮಗೆ ಇಳಿಕೆ ಆದ್ದೇ ಹೊರತು ಜಾಸ್ತಿ ಆಗಲ್ಲ. ಅದರಿಂದ ನಮ್ಗೆ ಚೆಂಡು ಇರೋದ್ರಿಂದ ನಮ್ಮ ಭಾಗದಲ್ಲಿ ನಮ್ಗೆ ರೈತರು ಒಂದು 4 ಕಾಸು ಕಾಣ್ತೀವಿ, ಎಲ್ಲವೂ ಮಾಡ್ತೀವಿ. ಚೆಂಡು ಉಳಿಸ್ಕೊಳ್ಳೋಕ್ಕೋಸ್ಕರ ನಾವು ಉಗ್ರ ಹೋರಾಟನೇ ಮಾಡ್ತೀವಿ. ಇದ್ರ ಬಗೆಗೆ ಚೆಂಡು ಕಂಪ್ನಿ ನಮಗೆ ಬೇಕಲೇಬೇಕು. ಈಗ 10 ವರ್ಷದಿಂದ ಚೆಂಡು ಕಂಪ್ನಿ ನಡೀತೆ. ಯಾರಿಗೆ ತೊಂದರೆ ಆಗಿದೆ ಅಲ್ಲಿ? ಒಂದು ಕ್ಯಾನ್ಸರ್ ಬಂದಿದೆಯಾ? ಒಂದು ದನಕರು ಸತ್ತಿದೆಯಾ? ಒಂದು ಪ್ರಾಣಿ ಸತ್ತಿದೆಯಾ? ಅಲ್ಲಿ ಹೇಳಿ ಹುಡ್ಕೋಣ ಅಂದ್ರೆ ಫ್ಯಾಕ್ಟ್ರಿನೇ ಮುಚ್ಚಿಬಿಡಿ. ನಮ್ಮ ಭಾಗದ ರೈತರು ಇರ್ಬೋದಾರು. ಅದು ಅಲ್ಲೇ ನಮ್ಮದು ಕಾಡು ಪ್ರದೇಶ, ಬೋರ್ ಹಾಕ್ಸಿದ್ರೆ ನೀರು ಬರಲ್ಲ. ನಮ್ದು 1000 ಎಕರೆ ಜಮೀನು ಇದ್ರೆ ನಮ್ದು 100 ಬೋರ್ ಇಲ್ಲ. 1000 ಅಡಿ ಹೊಡಿಸು ನೀರು ಬರಲ್ಲ. ನಾವು ಆಕಾಶ ಮಳ ಭೂಮಿ ಬೆಳೆಯೋರು. ಅದರಿಂದ ನಮಗೆ ಚೆಂಡು ಹೂ ಕಂಪ್ನಿ ಬೇಕಲೇಬೇಕು. ಇದಕ್ಕಾಗಿ ನಾವು ಇವರು ಚೆಂಡು ಹೂ ನಿಲ್ಲಿಸ್ತೀವಿ ಅಂದ್ರೆ ನಾವು ಆತ್ಮಹತ್ಯೆಗೂ ರೆಡಿಯವಿ, ಉಗ್ರ ಹೋರಾಟಕ್ಕೆ ಮಾಡ್ತೀವಿ. ಅದು ಬಿಟ್ಟರೆ ನಾವು ದಯಾಮರಣೂ ಬರ್ತೀವಿ. DC ಅವ್ರಿಗೂ ಕೇಳ್ತೀವಿ, ಕೇಂದ್ರ ಸರ್ಕಾರಕ್ಕೂ ಬರೀತೀವಿ, ರಾಜ್ಯ ಸರ್ಕಾರಕ್ಕೂ ಬರೀತೀವಿ, ತಹಸೀಲ್ದಾರ್ಗೂ ಬರೀತೀವಿ. ಇದು ನಮ್ಮ ಬೇಡಿಕೆ. ನಮಗೆ ಚೆಂಡು ಹೂ ಕಂಪ್ನಿ ಬೇಕಾದ್ರೆ ವಾಸನ ಬರದಿರುತ್ತೆ, ಅದನ್ನು ಇದು ಮಾಡಿ ಸರಿ ಮಾಡೋಣ. ಅಂದರೆ ಕಂಪ್ನಿ ನಿಲ್ಲಿಸ್ತೀವಿ ಅಂದರೆ ಇದಕ್ಕಾದ ಉಗ್ರ ಹೋರಾಟ ನಾವು 24 ಗಂಟೆ ಉಗ್ರ ಹೋರಾಟನೇ ಮಾಡ್ತೀವಿ ಎಲ್ಲ ತಮ್ಮ. ಇದು ನನ್ನ ಮನವಿ. ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿ 12 ವರ್ಷ ಆಗಿದೆ. CCTV ಫ್ಯಾಕ್ಟ್ರಿ ಸ್ಟಾರ್ಟ್ ಆಗಿ 12 ವರ್ಷ ಆಗಿದೆ. ಯಾವುದೇ ಪ್ರಾಬ್ಲಮ್ ಇತ್ತಿಲ್ಲ. ಈಗ 5 ವರ್ಷದ ಸುತ್ತಿ ಇದೇ ಥರ ಗಲಾಟೆಯಾಗಿ ಅದು ಪುನಃ ಸ್ಟಾರ್ಟ್ ಆಯಿತು. ಮತ್ತೆ ಅದೇ ಥರ ಈಗ ರೈತ ಸಂಘದವರು ಆ ಫ್ಯಾಕ್ಟ್ರಿನ ಮುಚ್ಚಬೇಕು ಅಂತೇಳಿ ಮನವಿ ಕೊಟ್ಟಿದ್ದಾರೆ. ಅದೇ ರೀತಿ ನಾವು ರೈತರು
ನಮಗೆ ಚೆಂಡುಮಲ್ಲಿಗೆ ಫ್ಯಾಕ್ಟ್ರಿ ಬೇಕು ಅಂತ ಮನವಿ ಕೊಡಕ್ಕೆ ಬಂದಿದ್ದೀವಿ. ಇದು ಈ ರಾಜ್ಯದಲ್ಲಿ 25 ಫ್ಯಾಕ್ಟ್ರಿ ಇದೆ, ಅಲ್ಲೆಲ್ಲೂ ಯಾವುದೂ ಗಲಾಟೆ ಇಲ್ಲ. ಅಂದರೆ ನಮ್ಮ ಗುಳ್ಳಿಪಟ್ಟಲ್ಲಿ ಮಾತ್ರ ಗಲಾಟೆ ಮಾಡ್ತಾವ್ರೆ. ನಾವು ಚೆಂಡು ಬೆಳೆಯಲೇಬೇಕು. ಚೆಂಡು ಬೆಳೆಯಲಿಲ್ಲ ಅಂದರೆ ನಮ್ಮದು ಕಾಡು ಪ್ರದೇಶ. ಚೆಂಡು ನಾವು ಬೆಳೆಯಲೇಬೇಕು. ಕಾಡು ಪ್ರದೇಶದಲ್ಲಿ ನಾವು ಜೋಳ ಬೆಳೆಯೋಕ್ಕಾಗಲ್ಲ, ರಾಗಿ ಬೆಳೆಯೋಕ್ಕಾಗಲ್ಲ, ಬೆಂಡೆಕಾಯಿ ಬೆಳೆಯೋಕ್ಕಾಗಲ್ಲ. ಚೆಂಡು ಹೂವೇ ಬೆಳೆಯಬೇಕು. ಒಂದು ಇದು ನಿಗದಿವಾದ ರೈಟು, ಫಿಕ್ಸೆಡ್ ರೈಟು. ಆದ್ದರಿಂದ ನಾವು ಚೆಂಡು ಬೆಳೆಯಲೇಬೇಕು. ಅದಕ್ಕೆ ನಮ್ಗೆ ಸಹಕಾರ ಕೊಡಬೇಕು ನಮ್ಮ ಸಾಹೇಬರು. ಅದಕ್ಕಾಗಿ ನಾವು ಇದು ಮನವಿ ತಾಲೂಕಿನ ಬೇಗೂರು ಹೋಬಳಿ ಸೇರಿದಂತೆ ಹಂಗಳ ವ್ಯಾಪ್ತಿಯಲ್ಲಿ ಚೆಂಡು ಹೂ ಬಹುತೇಕ ರೈತರ ಪ್ರಧಾನ ಬೆಳೆಯಾಗಿದೆ. ಇದನ್ನು ಹೊರತುಪಡಿಸಿ ಬೇರೆ ಬೆಳೆಗಳ ಮೇಲೆ ಅವಲಂಬಿತವಾದಲ್ಲಿ ರೈತರಿಗೆ ಅಪಾರ ಪ್ರಮಾಣದ ನಷ್ಟ ಉಂಟಾಗುತ್ತದೆ. ಬೇರೆ ಬೆಳೆಗಳನ್ನು ಬೆಳೆದು ಬೆಂಬಲ ಬೆಲೆಗಾಗಿ ಕಾಯುವಂತ ಸಂದಿಗ್ಧ ಸ್ಥಿತಿಯಲ್ಲಿ ನಿಖರ ಬೆಲೆ ನೀಡಿ ಖರೀದಿ ಮಾಡುತ್ತಿರುವ ಕಾರ್ಖಾನೆಯಿಂದ ನಮಗೆ ಅನುಕೂಲವಾಗಿದೆ. ಕಾರ್ಖಾನೆಯಿಂದ ದುರ್ವಾಸನೆ ಬರುತ್ತಿದ್ದರೆ ಅದಕ್ಕೆ ಮಾಗೋಪಾಯ ಕಂಡುಕೊಳ್ಳಬಹುದು. ಆದರೆ ಫ್ಯಾಕ್ಟರಿಯನ್ನೇ ಬಂದ್ ಮಾಡಿದ್ರೆ ನಮಗೆ ದಯಾಮರಣ ನೀಡಿ ಎಂದು ರೈತ ಮಹೇಶ್ ಜಿಲ್ಲಾಧಿಕಾರಿಗಳಿಗೆ ಒತ್ತಾಯಿಸಿದ್ರು.